ನಮಸ್ಕಾರ ಬಂಧುಗಳೇ, ನಾವು ಇವತ್ತು ಹೋಗ್ತಿದ್ದೀವಿ ಕುವೆಂಪು ಬಡಾವಣೆ, ಜಯನಗರ, ಗಂಗಾವತಿ. ಅಲ್ಲಿ ಸುತ್ತಮುತ್ತ ತೋರಿಸ್ತೀವಿ ನೋಡಿ. ಈ ಥರ ಇದೆ ಟ್ಯಾಂಕ್, ಯಾವ ರೀತಿ ಇದೆ ಅಂತ ತೋರಿಸ್ತೀವಿ ನೋಡಿ. ಇದು ಟ್ಯಾಂಕ್ ಒಳಗಡೆ ಇರೋ ಗಲೀಜು. ಮೊದಲು ಸರೌಂಡಿಂಗ್ ಎಲ್ಲ ಕ್ಲೀನ್ ಮಾಡ್ಕೊತೀವಿ ನಾವು. ನಂತರದಲ್ಲಿ ವ್ಯಾಕ್ಯೂಮ್ ಕ್ಲೀನರ್ ಇಟ್ಟು ಕಲ್ಲು ಮಣ್ಣು ಕಸ ಕಡ್ಡಿ ಏನೇ ಇದ್ರೂ ವ್ಯಾಕ್ಯೂಮ್ ಮುಖಾಂತರ ಆಚೆ ಹಾಕ್ತಿದ್ವಿ ನಾವು. ಸೊ ಇದೆಲ್ಲ ಅದರೊಳಗಿರೋ ಗಲೀಜು. ಒಂದು ಸಲ ನಿಮ್ಮ ಮನೆ ಮೇಲೆ ಹತ್ತಿ ಸಿಂಟೆಕ್ಸ್ ಒಳಗಡೆ ನೋಡಿ ಗಲೀಜಿದೆನಾ ಇಲ್ಲ ಅಂತ ನೋಡಿಬಿಟ್ಟು ಗಲೀಜಿದ್ರೆ ಕಾಲ್ ಮಾಡಿ ಸ್ವಚ್ಛಗೊಳಿಸಿ. ಒಂದೇ 6 ಮಂತ್ಗೆ ಒನ್ ಟೈಮ್ ನೀವು ಮಾಡಿಸಿದ್ರೆ ಯಾವುದೇ ರೀತಿ ಹೆಲ್ತ್ ಇಶ್ಯೂ ಆಗೋಲ್ಲ. ಇಲ್ಲಾಂದರೆ ತುಂಬ ಹೆಲ್ತ್ ಇಶ್ಯೂ ಆಗುತ್ತೆ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ. ಸೊ 6 ತಿಂಗಳಿಗೆ ಒಂದು ಟೈಮ್ ಮಾಡಿಸೋದ್ರಿಂದ ನಿಮ್ಮ ಹೆಲ್ತಿನೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟೊಂದು ಗಲೀಜಿದೆ ನೋಡಿ. ಇಂಥ ನೀರನ್ನು ನಾವು ದಿನ ಯೂಸ್ ಮಾಡ್ತೀವಿ, ಬಟ್ ಕಣ್ಣಿಗೆ ಕಾಣಿಸಲ್ಲ ಇಂಥವೆಲ್ಲ. ನಾವು ಕೆಳಗಡೆ ಬಾಯಿ ಮುಕ್ಕಳಿಸೋಕ್ಕೆ, ಮುಖ ತೊಳ್ಕೊಳೋಕ್ಕೆ, ಸ್ನಾನ ಮಾಡಬೇಕಾದ್ರೆ ಇನ್ನೂ ಅನೇಕ ರೀತಿಯಲ್ಲಿ ಇಂಥ ಕಲುಷಿತ ನೀರು ಯೂಸ್ ಮಾಡ್ತೀವಿ. ಇದು ಮೇಲಿನ ಟ್ಯಾಂಕ್ ಯಾವ ರೀತಿ ಇದೆ ಅಂತ ವಿವರಿಸ್ತೀನಿ ನೋಡಿ. ಕೆಳಗಡೆ ಮಣ್ಣು ಬಿದ್ದಿದೆ, ಲೈಟಾಗಿ ಪಾಚ್ ಕೂತಿದೆ. ಸೊ ಅದೆಲ್ಲ ಫೈನಲಾಗಿ ಕ್ಲೀನ್ ಮಾಡಿದ್ದೀವಿ. ಎಷ್ಟು ಸೊಂಪು ಹೇಳಿದ್ರು ಸೊಂಪನ್ನು ಕ್ಲೀನ್ ಮಾಡ್ತಾಯಿದ್ದೀವಿ ನೋಡಿ. ಯಾವುದೋ ವೆರೈಟಿ ಇದೆ ಅಲ್ಲಿ, ಇದೊಂಥರ ಡಿಫ್ರೆಂಟ್ ಅಲ್ಲಿ ಆಗೈತಿ. ಒಳಗಡೆ ಎಲ್ಲ ಇಷ್ಟೊಂದು ಕ್ಲೀನಾಗಿದೆ. ಗಲೀಜು ನೀರು ಯಾವ ರೀತಿ ಅಂತ ತೋರಿಸಿ ನೋಡಿ. ಇಷ್ಟೊಂದು ಮಣ್ಣು ಬರುತ್ತೆ. ಹಳ್ಳ ಕೆರೆ ಈ ಥರದಲ್ಲೆಲ್ಲ ನೀರಿರುತ್ತಲ್ಲ, ಅಷ್ಟೊಂದು ಗಲೀಜು ನೀರು ಇರ್ತದೆ ಇದರಲ್ಲಿ. ಇಂಥ ನೀರು ನಾವು ದಿನ ಬಳಕೆಯಲ್ಲೇ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಹೆಲ್ತ್ ಇಶ್ಯೂ ಜಾಸ್ತಿ ಆಗುತ್ತೆ. ಧನ್ಯವಾದಗಳು.